ಸೊ ನಂದೇ ಓನ್ ಎಕ್ಸ್ಪೀರಿಯನ್ಸ್ ಹೇಳ್ಬೇಕು ಅಂದ್ರೆ ನಿಮ್ಮ ಆ, ಎಕ್ಸ್ಪೀರಿಯನ್ಸ್ ಆದ್ರೆ ಪ್ರಶ್ನೆ, ನನಗೆ ಸ್ವಂತ ಫ್ರೀ ವಿಲ್ ಇಲ್ಲ ಅಂತ ಹೇಳ್ತಿದ್ದೀರಿ ನೀವು ಅಲ್ವಾ? ಹೌದು, ದಟ್ ಇಸ್ ಮೈ ಅಬ್ಸರ್ವೇಷನ್ ಥ್ರೂಔಟ್ ಮೈ ಲೈಫ್ ವಾಟ್ ಎವರ್. ನೋಡಿ, ಇದನ್ನು ಸ್ವಲ್ಪ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಸರಿ ಪ್ರಭು. ಯಾಕಂದ್ರೆ ನಾವು ತಪ್ಪಾಗಿ ಅರ್ಥ ಮಾಡ್ಕೊಂಡು ನಮ್ಮ ಜೀವನ ಬೇರೆ ಆಗ್ಬಿಡ್ತದೆ. ಹೌದು ಹೌದು ನನಗೆ ನಾನು ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಪ್ರಶ್ನೆ. ಈಗ ಉದಾಹರಣೆಗೆ ನೀವು ಕ್ಲಾಸಿಗೆ ಬಂದಿದ್ದೀರಾ, ನೀವು ಹೌದು ಕ್ಲಾಸಿಗೆ ಬಾರದೆ ಬೇರೆ ಕಡೆ ಹೋಗ್ಬೋದಾಗಿತ್ತು ಅಲ್ವಾ? ಇಲ್ಲಿ ಹೋಗಿದ್ದೆ ಹೋಗಿದ್ದೆ ಕೂಡ. ಹೋಗಿದ್ದೆ ಕೂಡ, ರೈಟ್? ಹೌದು ಹೌದು ಕ್ಲಾಸಿಗೆ ನೀವು ಚೂಸ್ ಮಾಡಿದ್ರಿ, ಅಂದ್ರೆ ಅದನ್ನ ಸ್ವೀಕಾರ ಮಾಡಿದ್ರಿ. ಅಂದ್ರೆ ನಿಮ್ಮಲ್ಲಿ ಒಂದು ಡಿಸ್ಕ್ರಿಮಿನೇಷನ್ ಅಥವಾ ವಿವೇಕ ಮಾಡೋ ಶಕ್ತಿ ಇದೆ. ಅರ್ಥ ಆಗ್ತೀಯಾ? ಹೌದು ಎರಡನೇ ಪ್ರಭು. ಮ್ಯೂಟ್ ಮಾಡ್ತೀನಿ, ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ನಾಯ್ಸ್ ಇದೆ, ಅದಕ್ಕೋಸ್ಕರ ಸಾರಿ. ಅಲ್ಲ, ಅಂದ್ರೆ ನಾನು ನಿಮ್ಗೆ ಪ್ರಶ್ನೆ ಹೇಳ್ಕೋದು, ನಿಮ್ಗೆ ಜಿಲೇಬಿ ಕೊಟ್ಟೆ, ಹಲ್ವಾ ಕೊಟ್ಟೆ. ಹೌದು ಪ್ರಭು. ನಿಮ್ಗೆ ಏನ್ ಬೇಕು ಅಂತ ಹೇಳಿದ್ರೆ ನಾನು ಹಲ್ವಾ ಬೇಕು ಅಂತ ಹೇಳ್ತೀರಿ, ಅಂದ್ರೆ ನೀವು ಅದನ್ನ ಚಾಯ್ಸ್ ಮಾಡ್ತೀರಾ. ಹೌದು ಅದೇ ರೀತಿ ನಿಮ್ ಜೀವನದಲ್ಲಿ ಬೇರೆ ಬೇರೆ ಸನ್ನಿವೇಶಗಳು ಬರ್ತವೆ. ಹೌದು ಆ ಸನ್ನಿವೇಶಗಳು ನಮ್ ಚಾಯ್ಸ್ ಇಲ್ಲ. ಈಗ ಹೌದು ನೀವು ಊರ್ಲಿದ್ದೀರಾ, ಅಲ್ಲಿ ಮಳೆ ಕೆಳಗೆ ಏನಾಗುತ್ತೆ, ನಿಮ್ಗೆ ವ್ಯಾಪಾರದ ಲಾಭ ನಷ್ಟ ಆಗುತ್ತೆ. ವಾಟ್ ಹ್ಯಾಪನ್ಸ್ ಇನ್ ಅವರ್ ಲೈಫ್, ದರ್ಸ್ ನೋ ಚಾಯ್ಸ್ ಅಟ್ ಆಲ್. ಅರ್ಥ ಆಗ್ತೀಯಾ? ಹೌದು ವಾಟ್ ಹ್ಯಾಪನ್ಸ್ ಇನ್ ಅವರ್ ಲೈಫ್ ದರ್ಸ್ ನೋ ಚಾಯ್ಸ್ ಅಟ್ ಆಲ್. ಅದಕ್ಕೆ ಪ್ರಾರಬ್ಧ ಅಂತ ಹೇಳುದು. ಪ್ರಾರಬ್ಧದಲ್ಲಿ ನಮ್ಗೆ ಯಾವ ಚಾಯ್ಸೇ ಇಲ್ಲ. ಹೌದು ಪ್ರಭು. ಆದರೆ ನಾನು ಅದಕ್ಕೆ ಹೇಗೆ ರೆಸ್ಪಾಂಡ್ ಮಾಡ್ತೇನೆ, ಅದ್ರಲ್ಲಿ ನಮ್ ಚಾಯ್ಸ್ ಇದೆ. ಎಸ್ ಪ್ರಭು, ಎಸ್ ಪ್ರಭು. ಅಂದ್ರೆ ಪ್ರಾರಬ್ಧದಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ. ಈಗ ನಮ್ ನಾಳೆ ಜ್ವರ ಬಂತು, ನಾವು ಏನು ಮಾಡೋಕ್ಕಾಗಲ್ಲ. ಆದ್ರೆ ನಾನು ಹೇಗೆ ರೆಸ್ಪಾಂಡ್ ಮಾಡೋದಕ್ಕೆ ಪುರುಷಾರ್ಥ ಅಂತ ಹೇಳುದು. ಎಸ್. ಈಗ ಉದಾಹರಣೆ, ನಿಮ್ ಜಿಲೇಬಿ ಮೈಸೂರು ಪಾಕ್ ಕೊಟ್ಟರೆ ನೀವು ಏನ್ ಹೇಳ್ತೀರಾ, ನಾನು ಮೈಸೂರು ಪಾಕ್ ಬೇಕ್ರಿ ಅಂತ ಹೇಳ್ತೀರಾ. ಅಂದ್ರೆ ನೀವು ಚಾಯ್ಸ್ ಹೌದು ಮಾಡ್ತೀರಾ. ಹೌದು ಈಗ ಪ್ರಶ್ನೆ ಅಂದ್ರೆ ನಿಮ್ ಚಾಯ್ಸು ಅದ್ರಲ್ಲಿ ನಿಮ್ ಫ್ರೀಡಮ್ ಇದೆಯೋ ಇಲ್ಲೋ ಅಂತ. ಚಾಯ್ಸ್ ಅಲ್ಲಿ ನಮ್ ಅದರಲ್ಲಿ ಫ್ರೀಡಮ್ ಇದ್ರೆ ನಮ್ಗೆ ಯಾವ್ದಲ್ಲೂ ಫ್ರೀಡಮ್ ಇಲ್ಲ. ಪ್ರಾರಬ್ಧದಲ್ಲಿ ಚಾಯ್ಸ್ ಫ್ರೀಡಮ್ ಅಲ್ಲಿ ಇಲ್ಲ, ಇದೆ, ಫ್ರೀಡಮ್ ಇಲ್ಲ ಅಲ್ವಾ? ಚಾಯ್ಸ್ ಅಲ್ಲಿ ಇದೆ ಅನ್ಸುತ್ತೆ. ಹಾ, ಅಲ್ಲಿ ಏನಾಗುತ್ತೆ, ನಮ್ ಚಾಯ್ಸ್ ಅಲ್ಲಿ ಫ್ರೀಡಮ್ ಇದೆ. ಬಟ್ ಆ ಚಾಯ್ಸ್ ಅಲ್ಲಿ ಫ್ರೀಡಮ್ ಅನ್ನು ನಮ್ಗೆ ಸ್ವಲ್ಪ ಅರ್ಥ ಮಾಡ್ಕೋ. ಇಲ್ಲಿ ನಮ್ಗೆ ಏನಾಗುತ್ತೆ, ತಪ್ಪು ಕಲ್ಪನೆ ಬರ್ತದೆ. ಹೌದು ಆ ಚಾಯ್ಸ್ ಅಲ್ಲಿ ಫ್ರೀಡಮ್ ಏನಾಗುತ್ತೆ, ನಾವು ಜೀವನದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ ಕಲಿತೀವಿ. ಲೈಫ್ ಈಸ್ ಎ ಓಪನ್ ಎಂಡೆಡ್ ಎಕ್ಸ್ಪೆರಿಮೆಂಟ್. ನಿಮ್ಗೆ ಓಕೆ. ಯೂನಿವರ್ಸಿಟಿ ಏನಾಗುತ್ತೆ, ಒಂದು ಸಿಲೆಬಸ್ ಇದೆ, ಅದು ಎಕ್ಸಾಮ್ ಕೂತ್ಕೊಳ್ತೀರಾ, ಪಾಸ್ ಆಗ್ತೀರಾ, ಫೇಲ್ ಆಗ್ತೀರಾ, ರಿಸಲ್ಟ್ ಬರ್ತದೆ. ಕರೆಕ್ಟ್ ಪ್ರಭು. ಲೈಫಲ್ಲಿ ಸಿಲೆಬಸ್ ಇಲ್ಲ. ಹೌದು, ಲೈಫಲ್ಲಿ ನಾವು ಎಲ್ಲವನ್ನು ಎಕ್ಸ್ಪೆರಿಮೆಂಟ್ ಮಾಡಿ ಕಲಿಬೇಕು. ವೆರಿ ಡೈನಮಿಕ್. ಡೈನಮಿಕ್. ಹೌದು ಆ ರಿಸಲ್ಟ್ ಬಂದ್ಮೇಲೆ ನಾವು ಹೇಳ್ತೇವೆ, ಓ ರಿಸಲ್ಟ್ ಬೇಕಾಗಿತ್ತು, ನಾನು ಸ್ವಲ್ಪ ಕರೆಕ್ಟ್ ಮಾಡ್ಬೇಕಂತ ಹೇಳ್ತೇವೆ. ಅಂದ್ರೆ ಲೈಫ್ ಹೌದು ಇದು ಓಪನ್ ಎಂಡೆಡ್ ಲರ್ನಿಂಗ್ ಸಿಸ್ಟಮ್. ಹೌದು ಆಯ್ತಾ? ಅಲ್ಲಿ ತಪ್ಪು ಸರಿ ಅಂತಿಲ್ಲ. ಅಲ್ಲಿ ಏನೋ ಮಾಡ್ತೇವೆ, ಅದು ನಮ್ಗೆ ಲೈಕ್ ಆಗಲ್ಲ, ನಾವು ಕರೆಕ್ಟ್ ಮಾಡ್ತೇವೆ, ಹಾಗೆ ಹೋಗ್ತಾ ಇರ್ತದೆ ಲೈಫ್. ಅಂದ್ರೆ ಎವಲ್ಯೂಷನ್ ಆಗ್ತಾ ಇರ್ತದೆ. ಹೌದು ಪ್ರಭು. ಬಹುನಾ ಜನ್ಮ ನಾಮ ಹಲವಾರು ಜನ್ಮಗಳು ಕಳೀತಾ ಹೋಗ್ತವೆ. ಅಂದ್ರೆ ಇಟ್ಸ್ ಓಪನ್ ಎಂಡೆಡ್ ಲರ್ನಿಂಗ್ ಸಿಸ್ಟಮ್. ಹೌದು ನಿಮ್ಮ ಚಾಯ್ಸ್ ಇದೆಯಲ್ಲ, ಇಟ್ ಡಿಪೆಂಡ್ಸ್ ಆನ್ ಯುವರ್ ಮೆಚುರಿಟಿ ಆಫ್ ಲರ್ನಿಂಗ್. ಎಕ್ಸಾಕ್ಟ್ಲಿ ಇದೇ ಪ್ರಾಬ್ಲಮ್ ಆಗಿದ್ದು ನನಗೆ. 2000 ಐ ಸ್ಟಾರ್ಟೆಡ್ ಭಗವದ್ಗೀತಾ. ಐ ಬಾಟ್ ಎ ಬುಕ್. ಐ ಥಾಟ್ ಆಫ್ ರೀಡಿಂಗ್ ಇಟ್, ಡಿಡ್ ಇಟ್ ಸೀರಿಯಸ್ಲಿ ಫಾರ್ 1 ವೀಕ್ ಆರ್ 15 ಡೇಸ್. 15 ದಿವಸ ಮಾಡಿದೆ, ಅದಾದ್ಮೇಲೆ ಮುಗ್ದೋಯ್ತು. ನನಗನ್ಸಿದ್ದು ಇದು ನನ್ನ ಕಪ್ ಆಫ್ ಟೀ ಅಲ್ಲ ಅನ್ನಿಸ್ತು. ಹೌದು, ನಮ್ ಏನೇ ಜೀವನದಲ್ಲಿ ಚಾಯ್ಸ್ ಮಾಡ್ತೀವಲ್ಲ, ಅದು ನಮ್ಮ ಮೆಚುರಿಟಿ ಮೇಲೆ ಹೋಗುತ್ತೆ. ಅರ್ಥ ಆಯ್ತಾ? ಎಸ್. ಆ ಮೆಚುರಿಟಿ ಬರ್ಬೇಕಾದ್ರೆ ಹಲವಾರು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ನಾವು ಲೈಫಲ್ಲಿ. ನೀವು ಲಾಸ್ಟ್ ಕ್ಲಾಸ್ ಅಲ್ಲಿ ರೀಕಂಡೀಷನಿಂಗ್ ಹೇಳಿದ್ರಲ್ಲ, ಇಟ್ ಈಸ್ ಇನ್ ಲೈನ್ ವಿತ್ ದಿಸ್. ಇನ್ ಲೈನ್ ವಿತ್ ದಿಸ್, ರೈಟ್? ಹೌದು ನಮ್ಮ ಮೆಚುರಿಟಿ ಓವರ್ ನೈಟ್ ಆಗಲ್ಲ. ಹೌದು ಫಾರ್ ಎಕ್ಸಾಂಪಲ್, ಬುದ್ಧ ಮದುವೆ ಆಗ್ತಾನೆ, ಮಕ್ಕಳಾಗುತ್ತೆ. ಆಮೇಲೆ ಹೇಳ್ತಾನೆ, ನಾನು ಬೇಡ, ನನಗೆ ಮುಕ್ತಿ ಬೇಕಂತ ಹೊರಡೋಗ್ತಾನೆ. ಎಲ್ಲಿಂದ? ರಾಜ ಪರಿವಾರದಿಂದ. ಹೌದಲ್ಲ? ಹೌದು ಹೌದು ಅಷ್ಟು ಬರ್ಬೇಕಾದ್ರೆ ಅವ್ನು ಹಲವಾರು ಜನ್ಮ ಕಳ್ದಿದ್ದಾನೆ. ಮದುವೆ ಆಗಿದ್ದಾನೆ, ರಾಜ್ಯಭಾರ ಮಾಡಿದ್ದಾನೆ, ಅನುಭವಿಸಿದ್ದಾನೆ, ಎಲ್ಲ ಓಪನ್ ಅಂಡ್ ಎಕ್ಸ್ಪೀರಿಯಂಟ್. ಫೈನಲಿ ಏನಾಗುತ್ತೆ, ಒಂದು ಕನ್ಕ್ಲೂಷನ್ ಬರ್ತಾನೆ, ಏನೋ ಇದ್ರಲ್ಲಿ ಸುಖ ಇಲ್ಲ ಅಂತ. ಅದು ಕನ್ಕ್ಲೂಷನ್ ಬರ್ಬೇಕಾದ್ರೆ ಸುಮಾರು ಎಕ್ಸ್ಪೀರಿಯನ್ಸ್ ಮಾಡೇ ಆಗಿರ್ತದೆ ಅಲ್ಲಿ. ಹೌದು ಹೌದು ಅರ್ಥ ಆಯ್ತಾ? ಸೊ ಹೌದು ಹಾಗೆ ಬಿಟ್ಟು ಪ್ರಾರಬ್ಧದಲ್ಲಿ ನಮ್ಗೆ ಚಾಯ್ಸ್ ಇಲ್ಲ. ಬಟ್ ನಮ್ಮ ಡಿಸಿಷನ್ ಅಲ್ಲಿ ನಮ್ಗೆ ಸ್ವಲ್ಪ ಚಾಯ್ಸ್ ಇದೆ. ಸ್ವಲ್ಪ, ಎಷ್ಟು ಮಟ್ಟಿಗೆ ನಮ್ಮ ಮೆಚುರಿಟಿ ಮೇಲೆ ಚಾಯ್ಸ್ ಇದೆ. ಹೌದು ಹೌದು ಆ ಮೆಚುರಿಟಿ ಒಂದೇ ಸಲ ಬರಲ್ಲ. ಅದು ಹೌದು. ನಿಧಾನವಾಗಿ ಎಕ್ಸ್ಪೆರಿಮೆಂಟ್ ಮಾಡಿ 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 ಹಲವಾರು ಜನ್ಮಗಳು ಎಕ್ಸ್ಪೆರಿಮೆಂಟ್ ಮಾಡಿ ಮಾಡಿ ಒಂದು ಮೆಚುರಿಟಿ ಬರ್ತದೆ. ಓಕೆ, ಈಗ ಅರ್ಥ ಆಯ್ತು. ಇದು ಆಯ್ತಾ? ಬಹುಜನ್ಮ ಇದು ಥಿಯರಿ ಈಗ ಅರ್ಥ ಆಯ್ತು ಪ್ರಭುಜಿ. ಹಾ,
ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಪ್ರಪದ್ಯತೆ. ನನಗೆ ಆತ್ಮಜ್ಞಾನ ಬೇಕಂತ ಬರಬೇಕಾದ್ರೆ ಎಷ್ಟೋ ಜನ್ಮ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ನೀವು. ಅದು ಓಪನ್ ಎಂಡ್ ಎಕ್ಸ್ಪೆರಿಮೆಂಟ್. ಅಲ್ಲಿ ಭಗವಂತ ಬಂದು ನೀನು ಹೀಗೆ ಮಾಡ್ಬಾರ್ದು ಹಾಗೆ ಮಾಡ್ಬೋದು ಅಂತ ಹೇಳಲ್ಲ ಅವನು. ಖಂಡಿತ. ನೀನ್ ಏನ್ ಮಾಡ್ತೀಯ ಅದ್ರ ಕರ್ಮ ಫಲ ಬರ್ತದೆ, ಪ್ರಾರಬ್ಧ ಕರ್ಮ. ಅದಕ್ಕೆ ನೀನ್ ಹೇಗೆ ಎಸ್ ರೆಸ್ಪಾಂಡ್ ಮಾಡ್ತೀಯ ಪುನಃ ನೋಡ್ತೇವೆ ಅಷ್ಟೇ. ನೀವು ಇಟ್ಸ್ ಎ ಓಪನ್ ಎಂಡ್ ಲರ್ನಿಂಗ್ ಸಿಸ್ಟಮ್. ಎಸ್ ಆಯ್ತಾ? ಸೊ ಹಾಗಾಗ್ಬಿಟ್ಟು ನನಗೆ ಯಾವ್ದು ಚಾಯ್ಸ್ ಇಲ್ಲ, ಪ್ರಾರಬ್ಧದಲ್ಲಿ ಚಾಯ್ಸ್ ಇಲ್ಲ. ಯಾಕಂದ್ರೆ ಹಿಂದೆ ಮಾಡಿದ ಎಕ್ಸ್ಪೆರಿಮೆಂಟ್ ರಿಸಲ್ಟ್ ಈಗ ಬರ್ತಾ ಇದೆ. ಓಕೆ ಓಕೆ. ಲೈಫಲ್ಲಿ ನಮ್ಗೆ ಏನ್ ಬರ್ತಾ ಇದೆ, ಅದು ಹಿಂದೆ ಮಾಡಿದ ಕರ್ಮ ಈಗ ಬರ್ತಾ ಇದೆ. ನಾನು ಮಾಡಿದ ಕರ್ಮ ನನಗೆ ಬರ್ತಾ ಇದೆ ಅದು. ಆದ್ರೆ ಆ ಕರ್ಮವನ್ನು ನಾನು ಹೇಗೆ ಸ್ವೀಕಾರ ಮಾಡ್ತೇನೆ, ಅದು ಮೆಚುರಿಟಿ ಹೋಗುತ್ತೆ. ಓಕೆ ಓಕೆ. ಆಯ್ತಾ? ಸೊ ನಿಮ್ ಚಾಯ್ಸ್ ಎಲ್ಲಿದೆ? ಪುರುಷಾರ್ಥದಲ್ಲಿದೆ. ಅಲ್ಲಿ ಫುಲ್ ಚಾಯ್ಸ್ ಇದೆಯಾ? ನಿಮ್ ಮೆಚುರಿಟಿ ಸರಿಯಾಗಿದ್ರೆ ನೀವು ಪುನಃ ಅದನ್ನೇ ಮಿಸ್ಟೇಕ್ ಮಾಡ್ತೀರಾ ಪುನಃ. ಹೌದು, ಬ್ಲೈಂಡ್ ಸ್ಪಾಟ್ ಯಾವಾಗ್ಲೂ ಬ್ಲೈಂಡ್ ಸ್ಪಾಟ್ ಇರುತ್ತೆ ಅದು. ಆಯ್ತಾ? ಬ್ಲೈಂಡ್ ಸ್ಪಾಟ್ ಭಗವಂತ ನಿಮ್ಗೆ ಸಡನ್ ಆಗಿ ತೆಗೆಯಲ್ಲ. ನಿಮ್ಗೆ ಪುನಃ ಚಾಯ್ಸ್ ಕೊಡ್ತಾನೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಡ, ಹಲವಾರು ಜನ್ಮಗಳು ಎಕ್ಸ್ಪೀರಿಯನ್ಸ್ ಮಾಡು. ಕರೆಕ್ಟ್. ಆಯ್ತಾ? ಅಲ್ಲಿ ಮೆಚುರಿಟಿ ಬರ್ತಾ ಹೋಗುತ್ತೆ. ಹೌದು ಪ್ರಭು. ಆಯ್ತಾ? ಡೆಫಿನೆಟ್ಲಿ ನಿಮ್ ಚಾಯ್ಸ್ ಅಲ್ಲಿ ನಿಮ್ಗಿದೆ. ಬಟ್ ನೀವು ಚಾಯ್ಸ್ ಹೇಗೆ ಮಾಡ್ತೀರ ಅಲ್ಲಿ ಮೆಚುರಿಟಿ ಬೇಕು, ಇಲ್ಲ ಆಗಲ್ಲ. ಕರೆಕ್ಟ್. ಆ ಮೆಚುರಿಟಿ ಬರ್ಬೇಕಾದ್ರೆ ಹಲವಾರು ಜನ್ಮಕ್ಕೆ ತಗೊಳ್ತಾರೆ. ಬೇಸಿಕಲಿ ನಮ್ಮ ಎಪ್ರಾಮ್ನ ರೀಪ್ರೋಗ್ರಾಮಿಂಗ್ ಮಾಡೋದಕ್ಕೆ ಸ್ವಲ್ಪ ಫ್ರೀಡಮ್ ಇದೆ. ಆ ಫ್ರೀಡಮ್ ಇದ್ದಕ್ಕೆ ನಮ್ಗೆ ವೇದಾಂತ ಭಗವದ್ಗೀತೆ ಬರಲ್ಲ. ಹಿಂದೆ ನಿಮ್ ಫ್ರೀಡಮ್ ಇಲ್ಲದೆ ನಿಮ್ಗೆ ಏನ್ ಭಗವದ್ಗೀತೆ ಇಲ್ಲ, ವೇದಾಂತ ಇಲ್ಲ, ಏನೂ ಇಲ್ಲ. ಯಾಕಂದ್ರೆ ಮೆಷಿನ್ ಹೌದು ಅಲ್ವಾ? ಮೆಷಿನ್ ಅಂತ ಒಪ್ಕೊಳ್ಳಲ್ಲ ನಾವು. ಹೌದು. ಫ್ರೀಡಮ್ ಇದೆ ಟು ದಿ ಎಕ್ಸ್ಟೆಂಟ್ ಆಫ್ ಮೆಚುರಿಟಿ ವಾಟ್ ಹ್ಯಾವ್. ಈಗ ನಾನು ಈ ಭಗವದ್ಗೀತೆ ಕ್ಲಾಸ್ ಮಾಡ್ತೇನಲ್ಲ, ಹೌದು, ಕ್ಲಾಸಿಗೆ ಎಲ್ಲರೂ ಬರೋಕ್ಕಾಗಲ್ಲ. ಯಾಕಂದ್ರೆ ಅವ್ರಿಗೆ ಮೆಚುರಿಟಿ ಇಲ್ಲ. ಖಂಡಿತ. ನಾನೇ ಗುಡ್ ಎಕ್ಸಾಂಪಲ್ ಅದಕ್ಕೆ. 20 ವರ್ಷ ಆಯ್ತಾ? ಕೆಲವರು ಮೆಚುರಿಟಿ ಬರ್ತಾರೆ, ಸ್ವಲ್ಪ ಕಾಲದಲ್ಲಿ ಅದೇನು ನನ್ಗೆ ಆಗಲ್ಲ ಅಂತ ಬಿಟ್ಟು ಹೋಗ್ಬಿಡ್ತಾರೆ. ಮೆಚುರಿಟಿ ಸಾಕಾಗಲ್ಲ ಅವರಿಗೆ. ಹೌದು ಪ್ರವೇಶ್. ರೈಟ್. ಅದಕ್ಕೊಂದು ಎಕ್ಸಾಂಪಲ್ ಇರ್ಬೇಕು. ಒಂದು ಸಣ್ಣ ಕತೆ ಹೇಳ್ಬೇಕಾದ್ರೆ, ಒಬ್ಬ ರೈತ ಇದ್ದಾರಿ. ಆ ರೈತ ಇಷ್ಟು ಬೀಜ ಇದೆ. ಆ ಬೀಜ ಒಂದು ಹಾಕ್ತಾ ಹೋಗ್ತಾನ ಅವನು. ಕೆಲವು ಬೀಜ ರಸ್ತೆಯಲ್ಲಿ ಬೀಳ್ತದೆ. ರಸ್ತೆ ಬೀಜ ಬಿದ್ದು ಹೋಯ್ತದ, ಏನೂ ಆಗಲ್ಲ. ಕೆಲವು ಬೀಜ ಕಲ್ಲಿನ ಮೇಲೆ ಬೀಳ್ತದೆ, ಅದು ಏನಾಗಲ್ಲ. ಕೆಲವು ಬೀಜ ಏನಾಗುತ್ತೆ, ಒಳ್ಳೆ ಮೊಳಕೆ ಆಗುತ್ತೆ ಬೇರೆ. ಆಯ್ತಾ? ನಮ್ಮ ಹೃದಯ, ನಮ್ಮ ಮೆಚುರಿಟಿ ಇದೆಲ್ಲ ಹಾಗೆ, ಕಲ್ಲು ಅಥವಾ ರಸ್ತೆ ಇದ್ದ ಹಾಗೆ. ಅಲ್ಲಿ ಚಾಯ್ಸ್ ಇದೆ. ಬಟ್ ನೀವು ರಸ್ತೆ ಅಂತ ಹೇಳಿದ್ರೆ ಅಲ್ಲಿ ಏನ್ ಪ್ರಯೋಜನ ಇಲ್ಲ, ಅಲ್ಲಿ ಏನು ಉಪಯೋಗ ಇಲ್ಲ. ಕಲ್ಲು ಅಂತ ಹೇಳಿದ್ರೆ ನಿಮ್ಗೆ ಏನಾಗುತ್ತೆ, ಕೇಳ್ತೀರಾ ಬಟ್ ಏನು ಇದೆ ನಮ್ಗೆ ಸರಿ ಹೋಗಲ್ಲ ಅಂತ ಅನಿಸ್ತದೆ. ಅದು ಫರ್ಟೈಲ್ ಆಗ್ಬೇಕು, ಅಂದ್ರೆ ನೀವು ಮೆಚುರಿಟಿ ಬಂದಿರ್ಬೇಕು, ಅವಾಗ ರಿಸೀವ್ ಮಾಡ್ತೀರಿ. ಇದಕ್ಕೆ ಅನ್ಸುತ್ತೆ ಭಗವದ್ಗೀತೆಯಲ್ಲಿ ಹೇಳಿರೋದು, ಸಾವಿರಾರು ಜನದಲ್ಲಿ ಯಾರೋ ಒಬ್ರು ಸೀಕರ್ ಆಗ್ತಾರೆ. ಎಲ್ಲ ಬರಲ್ಲಪ್ಪ, ಇಷ್ಟೆಲ್ಲ ಜ್ಞಾನ ಇದೆಲ್ಲ ಎಲ್ರಿಗೂ ಸಿಗಲ್ಲ. ಎಲ್ರು ಕೇಳ್ತಾರೆ, ಒಳಗೆ ಹೋಗಲ್ಲ. ಸೀಕರ್ ಆದ್ರೂ ಕೂಡ ಸಾವಿರಾರು ಸೀಕರ್ ಅಲ್ಲಿ ಒಬ್ರಿಗೆ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಹಲವಾರು ಜನ್ಮಗಳಾದ್ಮೇಲೆ ಮನುಷ್ಯ ಜನ್ಮ ಬರುತ್ತೆ. ಮನುಷ್ಯ ಜನ್ಮದ ಹಲವಾರು ಜನ್ಮ ಬಂದ್ಮೇಲೆ ಒಂದು ಅಲ್ಲಿ ಎಕ್ಸ್ಪೆರಿಮೆಂಟ್, ಅದೆಲ್ಲ ಓಪನ್ ಎಂಡ್ ಎಕ್ಸ್ಪೆರಿಮೆಂಟ್. ಏನೇನೋ ಮಾಡ್ತೇವೆ ಎಕ್ಸ್ಪೆರಿಮೆಂಟ್. ಮದುವೆ ಆಗೋದು, ಮಕ್ಕಳಾಗೋದು, ಬಿಸ್ನೆಸ್ ಮಾಡೋದು, ಲಾಸ್ ಆಗೋದು ಎಲ್ಲ ಮಾಡ್ತೇವೆ. ಅದನ್ನ ಸ್ವಲ್ಪ ಕಲಿತಾ ಹೋಗ್ತೇವೆ. ಹೌದು. ಆಮೇಲೆ ಮೆಚುರಿಟಿ ಬರ್ತಾ ಬರ್ತಾ ನಮಗೆ ನನಗೆ ಭಗವಂತ ಬೇಕು ಅಥವಾ ಆತ್ಮಜ್ಞಾನ ಬೇಕು ಅಂತ ಆಸೆ ಬಲಿ ಆಗುತ್ತೆ. ಆ ಆಸೆ ಬಂದ್ರು ಅವನಿಗೆ ಗುರುಗಳು ಸಿಗೋದು ಬಹಳ ಕಷ್ಟ. ಸರಿಯಾದ ಮಾರ್ಗದರ್ಶನ ಅಲ್ಲೂ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ. ಅಲ್ಲಿ ಹೋಗೋ, ಆಶ್ರಮಕ್ಕೆ ಹೋಗು, ಈ ಗುಡ್ಡಕ್ಕೆ ಹೋಗು, ಈ ದೇಶ ಏನೋ ಎಕ್ಸ್ಪೆರಿಮೆಂಟ್ ಆಗುತ್ತೆ. ಕಡೆಗೆ ಸರಿಯಾದ ಗುರು ಸಿಗುವುದು ಅದಕ್ಕೂ ಬಹಳ ರ್ಯಾರ್. ಖಂಡಿತ. ಸರಿಯಾದ ಗುರು ಸಿಕ್ಕಿದ್ರೆ ಅವ್ರ ಗುರುಗಳು ಹೇಳಿದ ಅರ್ಥ ಆಗುದು ಕೂಡ ರ್ಯಾರೇ. ಆಗಬಿಟ್ಟು ಇದು ಎಲ್ಲ ಒಂದು ಫಿಲ್ಟರಿಂಗ್ ಆಗ್ತಾ ಹೋಗುತ್ತೆ. ಖಂಡಿತ. ಥ್ಯಾಂಕ್ ಯು ಪ್ರೊಫೆಸ್. ಆಯ್ತಾ? ಸೊ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗ್ತಾ? ಖಂಡಿತ ಸಿಕ್ತು. ಓಕೆ, ಥ್ಯಾಂಕ್ ಯು. There's a question here. ಸೊ ಪ್ರಶ್ನೆ ಏನಂದ್ರೆ, ಲಿವಿಂಗ್ ಸ್ಪಾಂಟೇನಿಯಸ್ಲಿ ಅಥವಾ ಒಬ್ಬ ಜ್ಞಾನಿ ಬದುಕುವ ರೀತಿಯಲ್ಲಿ ಫ್ರೀ ವಿಲ್ಲೇ ಇಲ್ಲ ಅಂತ ಪ್ರಶ್ನೆ. ಆಯ್ತಾ? ಅಂದ್ರೆ ಒಬ್ಬ ಜ್ಞಾನಿಯಲ್ಲಿ ಏನಿದೆ, ಸ್ಪಾಂಟೇನಿಟಿ ಇದೆ. ಮಗುವಿನಲ್ಲಿ ಸ್ಪಾಂಟೇನಿಟಿ ಇದೆ, ರೈಟ್? ಅಲ್ಲಿ ಫ್ರೀ ವಿಲ್ ಅನ್ನೋ ಪ್ರಶ್ನೆನೇ ಇಲ್ಲ ಅಂತ. ಸೊ ಫ್ರೀ ವಿಲ್ ಇರ್ಬೇಕಾದ್ರೆ ಇದೆಯೋ ಇಲ್ಲ ಅಂತ ಹೇಳ್ಬೇಕಾದ್ರೆ ಚಾಯ್ಸ್ ಇರ್ಬೇಕಲ್ಲ. ಸ್ಪಾಂಟೇನಿಟಿ ಅಂದ್ರೆ ಫಾರ್ ಎ ಗಿವನ್ ಸಿಚುಯೇಷನ್ ರೈಟ್ ರೆಸ್ಪಾನ್ಸ್.
ಅಲ್ಲಿ ಚಾಯ್ಸ್ ಎಲ್ಲಿದೆ? ರೈಟ್. ಸೊ ಈಗ ಸ್ಪಾಂಟೇನಿಯಸ್ ಅಂದ್ರೆ ಫಾರ್ ಎ ಇವೆಂಟ್ ಬಾಯಲ್ಲಿ ಏನಾಗುತ್ತೆ ಅದಕ್ಕೊಂದು ಕರೆಕ್ಟ್ ರೆಸ್ಪಾನ್ಸು, ಅಲ್ಲಿ ಬೇರೆ ರೆಸ್ಪಾನ್ಸೇ ಇಲ್ಲ. ಅದು ಚಾಯ್ಸ್ಲೆಸ್ ರೆಸ್ಪಾನ್ಸು. ಆ ಚಾಯ್ಸ್ಲೆಸ್ ರೆಸ್ಪಾನ್ಸ್ ಯಾಕೆ ಬರ್ತದೆ? ಅವೇರ್ನೆಸ್ ಬರ್ತದೆ. ಸೊ ನಮ್ಮ ಮೈಂಡ್ ಬಂದಾಗ ಅದು ಮಾಡಬೇಕು, ಇದು ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಚಾಯ್ಸ್ ಇದ್ದಾಗ ಕಾಣ್ತದೆ. ಬಟ್ ರೈಟ್ ಚಾಯ್ಸ್ ಇಸ್ ಓನ್ಲಿ ಒನ್. ಆ ರೈಟ್ ಚಾಯ್ಸ್ ಬರೋದು ಯಾವಾಗ? ನಿಮ್ಗೆ ಜ್ಞಾನ ಬಂದಾಗ. ಏನಾಗುತ್ತೆ, ಸ್ಪಾಂಟೇನಿಟಿಗೂ ಡೆಲಿಬರೇಟ್ ಲಿವಿಂಗ್ ವ್ಯತ್ಯಾಸ ಇದೆ. ನಮ್ಮ ಮೈಂಡ್ ಕೆಲಸ ಮಾಡ್ತಿದ್ರೆ ನಮ್ಗೆ ಹಲವಾರು ಯೋಚನೆ ಬರ್ತವೆ. ಈಗ ಭಗವದ್ಗೀತೆ ಕ್ಲಾಸ್ ಬರ್ಬೇಕು, ಇಲ್ಲಿ ಯಾಕೆ ಬರ್ಬೇಕು, ಬಂದ್ರೆ ನಂಗೆ ಅರ್ಥ ಆಗುತ್ತೋ ಇಲ್ಲೋ, ಅಥವಾ ನಾನು ಸಿನಿಮಾಕ್ಕೆ ಹೋಗ್ಬೋದು, ಮಲ್ಟಿಪಲ್ ಚಾಯ್ಸ್ ಬರುತ್ತೆ. ಎಲ್ಲಿಂದ? ಮೈಂಡ್ ಇಂದ ಆಪರೇಟ್ ಮಾಡಿದಾಗ, ಬುದ್ಧಿ ಮೈಂಡ್ ಇಂದ ಆಪರೇಟ್ ಮಾಡಿದಾಗ ಹಲವಾರು ಚಾಯ್ಸ್ ಇದ್ದಾಗ ಕಾಣ್ತದೆ. ರೈಟ್ ಚಾಯ್ಸ್ ಇಸ್ ಓನ್ಲಿ ಒನ್. ಏನು, ಭಗವದ್ಗೀತೆ ಕ್ಲಾಸ್ ಬರಬೇಕು, ಅದ್ರ ಚಾಯ್ಸ್ ಮಾಡಲ್ಲ, ಅದು ಇನ್ನೂ ಮೂವಿಗೆ ಹೋಗುತ್ತೆ, ಇನ್ನೆಲ್ಲ ಹೋಗುತ್ತೆ. ಅಂದ್ರೆ ರಾಂಗ್ ಚಾಯ್ಸ್ ಬರ್ತವೆ, ಅದು ಕರ್ಮ ಆಗುತ್ತೆ. ನಿಮಗೆ ಶುದ್ಧ ಆದಾಗ ಅವೇರ್ನೆಸ್ ಜೀವನ ಮಾಡ್ತೀರಾ, ಅಲ್ಲಿ ಒಂದೇ ಚಾಯ್ಸ್, ಭಗವದ್ಗೀತೆ ಕ್ಲಾಸ್ ಹೋಗ್ಬೇಕು ಅಷ್ಟೇ. ಅದೇ ಸ್ಪಾಂಟೇನಿಯಸ್. ಅಲ್ಲಿ ಚಾಯ್ಸ್ಲೆಸ್ ಇಲ್ಲ, ಬಿಕಾಸ್ ರೈಟ್ ಚಾಯ್ಸ್ ಇಸ್ ಗಿವನ್. ಇಸ್ ದ ಆನ್ಸರ್ ಕ್ಲಿಯರ್? In right choice, how many choices are there? When the only one choice is possible, which is right, how many choices are there? Free will only. In free, there is no question of free will. It is only the thing possible. Artha agidya? Just will. God's will. Spontaneous ಅಂದ್ರೆ ಅರ್ಥ ಏನು ಅಂತ. ಒಬ್ಬ ಜ್ಞಾನಿ lives in a spontaneous way. ಆಯ್ತಾ? ಒಬ್ಬ ಜ್ಞಾನಿ ಹೇಗೆ ಸ್ಪಾಂಟೇನಿಯಸ್ ಅಂದ್ರೆ ಆ ಕ್ಷಣಕ್ಕೆ ರೆಸ್ಪಾನ್ಸ್ ಏನು, ಪ್ರತಿ ಕ್ಷಣಕ್ಕೆ ರೆಸ್ಪಾನ್ಸ್ ಮಾಡ್ತಾನೆ. ಎಕ್ಸಾಂಪಲ್, ಮಗು, ಚೈಲ್ಡ್ ಇಸ್ ಸ್ಪಾಂಟೇನಿಯಸ್. ಅದಕ್ಕೇನು ಥಿಂಕಿಂಗ್ ಇಲ್ಲ, ಮೆಮರಿ ಇಲ್ಲ, ನಾಲೆಜ್ ಇಲ್ಲ. ಸೊ ಏನಾಗುತ್ತೆ, ಯಾರೋ ಕೊಟ್ರೆ ಆಡ್ತದೆ ಅಷ್ಟೇ. ಲೈಫ್ ಈಸ್ ಎ ಮೂಮೆಂಟ್, ಅಲ್ಲಿ ಏನೋ ಚಾಯ್ಸ್ ಪ್ರಶ್ನೆ ಇಲ್ಲ, ಯಾಕಂದ್ರೆ ಮೆಮರಿ ಡಸಂಟ್ ವರ್ಕ್. ಒಬ್ಬ ಲೈಫಲ್ಲಿ ಏನಾಗುತ್ತೆ, ನಮ್ಗೆ ಹಂಡ್ರೆಡ್ಸ್ ಆಫ್ ಚಾಯ್ಸ್ ಓಪನ್ಸ್ ಆಗುತ್ತೆ, ಯಾಕಂದ್ರೆ ಮೈಂಡ್ ವರ್ಕ್ ಆಗುತ್ತೆ, ಮೆಮರಿ ವರ್ಕ್ ಆಗುತ್ತೆ. ಬಟ್ ರೈಟ್ ಚಾಯ್ಸ್ ಇಸ್ ಓನ್ಲಿ ಒನ್. ಆ ರೈಟ್ ಚಾಯ್ಸ್ ಅಲ್ಲಿ ಮಾಡಕ್ ಬರಲ್ಲ ಅವ್ರಿಗೆ, ಯಾಕಂದ್ರೆ ಮೆಮರಿ ಬರ್ತದೆ, ಅಲ್ಲಿ ಕನ್ಫ್ಯೂಸ್ ಮಾಡ್ತದೆ. ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು, ಚಾಯ್ಸ್ ಇದ್ದಾಗ ಕಾಣ್ತಾ he made ಮಿಸ್ಟೇಕ್ ಆಲ್ಸೋ. ದೇರ್ ಅಪ್ಯಾರೆಂಟ್ ಫ್ರೀ ವಿಲ್ ಇಸ್ ದೇರ್, ಬಟ್ ರೈಟ್ ಚಾಯ್ಸ್ ಇಸ್ ಓನ್ಲಿ ಒನ್. ಆ ರೈಟ್ ಚಾಯ್ಸ್ ಮಾಡಕ್ ಬರಲ್ಲ, ಬರೋಕ್ಕಾಗಲ್ಲ, ಡಿಸ್ಕ್ರಿಮಿನೇಷನ್ ಬೆಳೆದಲ್ಲ. ಸೊ ಫ್ರೀ ವಿಲ್ ಕಾನ್ಸೆಪ್ಟ್ ಏನ್ ಬರ್ತದೆ, ವೆನ್ ದ ಮೈಂಡ್ ಥ್ರೋಸ್ ಔಟ್ ಮಲ್ಟಿಪಲ್ ಚಾಲೆಂಜಸ್, ಮಲ್ಟಿಪಲ್ ಕ್ವಶನ್ಸ್. ಪ್ರಾಪರ್ ಡಿಸ್ಕ್ರಿಮಿನೇಷನ್ ಬಂದಾಗ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಇಲ್ಲ, ಓನ್ಲಿ ಒನ್ ರೈಟ್ ಚಾಯ್ಸ್. ಅದನ್ನೇ ನೋಡೋದು, ಅದೇ ಸ್ಪಾಂಟೇನಿಯಸ್ ಆಕ್ಷನ್. So spontaneous action ಅಲ್ಲಿ with proper discrimination you work under the guidance of awareness, not from the mind. memory operate ಆಗಲ್ಲ, ಅಲ್ಲಿ ಅವೇರ್ನೆಸ್ ವರ್ಕ್ ಆಗುತ್ತೆ. ಮಲ್ಟಿಪಲ್ ಚಾಯ್ಸ್ ಇದ್ರು ಡಿಸ್ಕ್ರಿಮಿನೇಷನ್ ಇಂದ ಏನಾಗುತ್ತೆ, ಒಂದೇ ರೈಟ್ ಚಾಯ್ಸ್ ಚೂಸ್ ಆಗುತ್ತೆ. with proper discrimination there's only one choice, there's no multiple choices. That's called free will. There's no free will. You have become free from will. ಏನು ಚಾಯ್ಸ್ ಇಲ್ಲ, ಇಟ್ಸ್ ಓನ್ಲಿ ಒನ್ ಥಿಂಗ್, ರೈಟ್ ಥಿಂಗ್ ಪಾಸಿಬಲ್. ಅಲ್ಲಿ ಏನು ಚಾಯ್ಸ್ ಇದೆ? ಇಫ್ ಓನ್ಲಿ ಒನ್ ರೈಟ್ ಥಿಂಗ್ ಇಸ್ ಪಾಸಿಬಲ್, ಹೌ ಮೆನಿ ಚಾಯ್ಸಸ್ ಯು ಹ್ಯಾವ್? ಆ ರೈಟ್ ಥಿಂಗ್ ಪಾಸಿಬಲ್ ಏನು, ಅಟ್ ಎ ಗಿವನ್ ಪಾಯಿಂಟ್ ಆಫ್ ಟೈಮ್, ಹೂ ಆಮ್ ಐ, ನಾನು ಯಾರು, ದಟ್ಸ್ ರೈಟ್ ಥಿಂಗ್ ಪಾಸಿಬಲ್. ಅಲ್ಲಿ ಚಾಯ್ಸ್ ಇಲ್ಲ, ಚಾಯ್ಸ್ಲೆಸ್ ಲಿವಿಂಗ್. ಅಂಡ್ ರೆಸ್ಪಾನ್ಸ್ ಟು ಎ ಗಿವನ್ ಸಿಚುಯೇಷನ್ ಇಸ್ ದ ರೈಟ್ ರೆಸ್ಪಾನ್ಸ್. ಅದು ಧಾರ್ಮಿಕ ರೆಸ್ಪಾನ್ಸ್, ಇಸ್ ಓನ್ಲಿ ಒನ್ ಪಾಸಿಬಲ್. ಅಲ್ಲೂ ಚಾಯ್ಸ್ ಇಲ್ಲ. ಬಟ್ ಮೆಮರಿ ಕಾಸಸ್ ಕನ್ಫ್ಯೂಷನ್, ಥಾಟ್ಸ್ ಕಾಸ್ ಕನ್ಫ್ಯೂಷನ್. ಸರಿನಾ? ಇಸ್ ಇಟ್ ಕ್ಲಿಯರ್ ಗಾಯತ್ರಿ? ಪ್ರಭುಜಿ, ಇದು ನಾನು ಒಬ್ಬನೇ ಇದ್ದೀನಿ. ಸೊ ನಾನು ಅಸಂಗ ಆಗಿರೋದ್ರಿಂದ ಚಾಯ್ಸ್ ಇಸ್ ವೆರಿ ಈಸಿ. ಇಫ್ ದ ವರ್ಲ್ಡ್ ಇಸ್ ದೇರ್, ದೆನ್ ಚಾಯ್ಸ್ ಬಿಕಮ್ಸ್ ಡಿಫಿಕಲ್ಟ್. ಸೊ ಯುವರ್ ಕ್ವಶನ್ ಏನಂದ್ರೆ, ಅಸಂಗೋಹಂ ನಾನು ಒಬ್ಬನೇ ಇದ್ರೆ ಚಾಯ್ಸ್ ಇಲ್ಲ, ಚಾಯ್ಸ್ ಏನು ಪ್ರಾಬ್ಲಮ್ ಇಲ್ಲ. ಬಟ್ ವರ್ಲ್ಡ್ ಇಸ್ ದೇರ್, ಬಟ್ ವರ್ಲ್ಡ್ ಇಸ್ ನಾಟ್ ದೇರ್. ವರ್ಲ್ಡ್ ಇಸ್ ನಾಟ್ ದೇರ್, ಅದಕ್ಕೆ ಚಾಯ್ಸ್ ವಿಲ್ ಬಿಕಮ್ ವೆರಿ ಈಸಿ. ಇಫ್ ಬ್ಯಾಕ್ ಗ್ರೌಂಡ್ ಅಲ್ಲಿ ವರ್ಲ್ಡ್ ಇತ್ತು ಅಂದ್ರೆ ಕನ್ಫ್ಯೂಸ್, ಐ ಥಿಂಕ್ ಮಲ್ಟಿಪಲ್ ಸೆಲ್ಸ್. ನಾನು ಒಬ್ಬನೇ ಇದ್ರೆ ಅಲ್ಲಿ ಚಾಯ್ಸ್ ಇಲ್ಲ, ಅಲ್ಲಿ ಏನು ಮಾಡಕ್ಕಿಲ್ಲ. ಕರೆಕ್ಟ್. ಈಗ ವರ್ಲ್ಡ್ ಇದೆ, ನಾನಿದೆ ಅಂತ ಇದ್ರೆ ಅಲ್ಲಿ ಚಾಯ್ಸ್ ಬರ್ತದೆ, ಅಲ್ಲಿ ಮೆಮರಿ ಬರ್ತದೆ. ಆ ವರ್ಲ್ಡ್ ಇದೆ, ನಮ್ಮ ಮೆಮರಿಲಿ ಇದೆ, ಬೇರೆ ಇಲ್ಲ. ಆಯ್ತಾ? ಅಲ್ಲಿ ಏನಾಗುತ್ತೆ, ಅಪ್ಯಾರೆಂಟ್ ಚಾಯ್ಸ್ ಬರ್ತದೆ, ಅದು ಮಾಡ್ಬೇಕು, ಇದು ಮಾಡ್ಬೇಕು, ಹಾಗೆ ಮಾಡ್ಬೇಕು, ಹೀಗೆ ಮಾಡೋ ಬರ್ತದೆ. ಬಟ್ ನಮ್ಗೆ ಜಗತ್ತು ಮಿಥ್ಯ ಅಂತ ಗೊತ್ತಾದಾಗ, ಬ್ರಹ್ಮ ಸತ್ಯ ಅಂತ ಗೊತ್ತಾಗ ಅಲ್ಲಿ ಚಾಯ್ಸೇ ಇಲ್ಲ. ಗಾಡ್ ಅಷ್ಟೇ. ಎಸ್ ಪ್ರಭುಜಿ, ಅದನ್ನೇ ಹೇಳಕ್. ಆಕ್ಚುಲಿ ಕಾನ್ಫ್ಲಿಕ್ಟ್ ಬರೋದೇ ಎರಡು ಅಹಂಕಾರದಿಂದ. ಅಲ್ಲಿ ದೇರ್ ಆರ್ ಮಲ್ಟಿಪಲ್, ನಾನು ಅನ್ನೋದು ಮಲ್ಟಿಪ್ಲಿಸಿಟಿ ಆಫ್ ನಾನು ಇರೋದ್ರಿಂದ ಈಚ್ ಒನ್ ಆಫ್ ದೆಮ್ ವಿಲ್ ಸ್ಟಾರ್ಟ್ ಕ್ವಾರ್ಲಿಂಗ್ ವಿತ್ ಈಚ್ ಅದರ್.
ಎಲ್ಲಾ ಪಾರ್ಲ್ ಆಗುತ್ತೆ. ಗಂಡ ನಾನು ಹೆಂಡತಿ ಕಾಲ್ ಮಾಡ್ತದೆ, ಗಂಡ ನಾನು ಆಫೀಸರ್ ನೋಡಿ ಕಾಲ್ ಮಾಡ್ತದೆ. ಈಗೋ ಕಾಸಸ್ ಕನ್ಫ್ಯೂಷನ್. ಎಸ್ 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 ಪ್ರಭು. ಆಯ್ತಾ? ಅಲ್ಲಿ ಚಾಯ್ಸ್ ಇದೆಯಾ? ಅಲ್ಲಿ ಚಾಯ್ಸ್ ಇಸ್ ದೇರ್ ಟು ದಿ ಎಕ್ಸ್ಟೆಂಟ್ ಆಫ್ ಯುವರ್ ಮೆಚುರಿಟಿ ಅಷ್ಟೇ. ಎಸ್ ಎಸ್ ನೀನು ಪ್ಯೂರ್ ವೆಂಚರ್ ಅಲ್ಲಿ ಕಂಡೀಷನ್ ಯಾವುದು ಇಲ್ಲ. ಕಂಡೀಷನ್ ಬೇಸ್ಡ್ ಚಾಯ್ಸ್ ಅಲ್ಲಿ. ಕಂಡೀಷನ್ ಬೇಸ್ಡ್ ಚಾಯ್ಸ್. ಹಾಗಾದ್ರೆ ಕಂಡೀಷನ್ ಬೇಸ್ಡ್ ಚಾಯ್ಸ್ ಇಸ್ ಇಟ್ ರಿಯಲ್ ಚಾಯ್ಸ್? No. I can say it's not. But there is a choice. Yes, that might take me to misery, and that used to be the case most of the time in my life. Right. So Yes. finally, ಬ್ರಹ್ಮ ಸತ್ಯ ಜಗನ್ಮಿತಿ ಆದಾಗ ಅಲ್ಲಿ ಚಾಯ್ಸ್ ಏನಿದೆ? ಸ್ಪಾಂಟೇನಿಯಸ್ ಆಕ್ಷನ್. ಏನ್ ಆಕ್ಷನ್ ಬೇಕು? ರೈಟ್ ಆಕ್ಷನ್ ಅಷ್ಟೇ at the moment. Yes, yes, Prabhuji. So is that clear to all? ಇನ್ಯಾರಿಗೆ ಪ್ರಶ್ನೆ ಇದೆಯಾ? ಏನ್ರಿ ಕುಸುಮಾ ಅವರೇ? ಓಕೆ. ಕಾತ್ಯಾಯಿನಿ, ಸೀತಾ, ಸಂತೋಷ್ ಎಲ್ಲ ಕ್ಲಿಯರ್ ಆಗಿತ್ತು ಗುರುಜಿ, ಏನು ಪ್ರಶ್ನೆ ಇಲ್ಲ. ಕಾತ್ಯಾಯಿನಿ? ಪ್ರಶ್ನೆ ಏನಿಲ್ಲ ಗುರುಜಿ, ತುಂಬಾ ಚೆನ್ನಾಗಿತ್ತು. ಅವ್ರು ಕೇಳಿದ ಪ್ರಶ್ನೆಗೂ ಉತ್ತರನು ತುಂಬಾ ಚೆನ್ನಾಗಿತ್ತು. ಓಕೆ. ಹರಿ ಓಂ. ಹರಿ ಓಂ ಗುರುಜಿ. ನಾಳೆ ಭಗವದ್ಗೀತೆ ಪ್ರಮಾಣ ಅಂದ್ರೆ ಏನು ಅಂತ, ವಾಟ್ ಇಸ್ ಪ್ರಮಾಣ ಅಂದ್ರೆ ಏನು ಅಂತ. ಹರಿ ಓಂ. ಹರಿ ಓಂ. ಹರಿ ಓಂ ಗುರುಜಿ. ಹರಿ ಓಂ ಗುರುಜಿ. ಹರಿ ಓಂ. ಹರಿ ಓಂ. ಹರಿ ಓಂ ಗುರುಜಿ. ಸ್ಟಾಪ್ ರೆಕಾರ್ಡಿಂಗ್ ಆಯ್ತು.